ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ರೆಸಿಪಿ ವಿಡಿಯೋ ಆಗಿರೋದಿಲ್ಲ, ಬದಲಿಗೆ ನಾನು ಅಮೆಝಾನಿಂದ ಕೆಲವು ಕುಕ್ಕರ್ನ ಆರ್ಡರ್ ಮಾಡಿದ್ದೆ. ಅದರದ್ದು ರಿವ್ಯೂ ವಿಡಿಯೋ ಮಾಡ್ತೀನಿ. ಯಾಕೆ ಅಂತ ಅಂದರೆ ಕುಕ್ಕರ್ ಹೇಗಿರುತ್ತೆ ಅಂತ ಡೈರೆಕ್ಟಾಗಿ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಕಿಚನಲ್ಲೆಲ್ಲ ಚೇಂಜಸ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ಸ್ನ ಆರ್ಡರ್ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇಮೇಜಲ್ಲಿ ಇರೋದನ್ನ ತೋರಿಸ್ತಾ ಇದ್ದೀನಿ. ಈ ಥರ ಕುಕ್ಕರ್ ಸೆಟ್ ಆರ್ಡರ್ ಮಾಡಿದ್ದು ನಾನು 2 ಲೀಟರು, 3 ಲೀಟರು ಮತ್ತು 5 ಲೀಟರ್ಸ್ ಕೆಪಾಸಿಟಿದು ಆರ್ಡರ್ ಮಾಡಿದ್ದೆ. ಹಾಗೆ ಇದಕ್ಕೆ 2 ಲಿಡ್ ಬರುತ್ತೆ, 3 ಕುಕ್ಕರ್ ಬರುತ್ತೆ. 2 ಮತ್ತು 3 ಲೀಟ್ರಿಗೆ ಒಂದೇ ಲಿಡ್ ಯೂಸ್ ಮಾಡಬೇಕಾಗುತ್ತೆ. 5 ಲೀಟ್ರಿಗೆ ಸಪ್ರೇಟ್ ಲಿಡ್ ಬರುತ್ತೆ. ಸೊ ಟೋಟಲಿ ಹೇಳ್ಬೇಕಂದ್ರೆ 3 ಕುಕ್ಕರು, 2 ಲಿಡ್ಡು, 2 ವಿಜಿಲು ಬರೋದು ಇದರಲ್ಲಿ. ಸೊ ಇದಕ್ಕೆ 3299 ರೂಪೀಸ್ ಚಾರ್ಜ್ ಆಗಿತ್ತು. ಸೊ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ನನಗಿಷ್ಟ ಆಯಿತು ಆ್ಯಕ್ಚುಲಿ. ಸೊ ಇವಾಗ ಕುಕ್ಕರ್ ತೋರಿಸಿದ್ದಾಯಿತು. ಕುಕ್ಕರ್ನ ನಾವು ಬಳಸೋಕ್ಕೂ ಮುಂಚೆ ಏನೇನು ಸ್ಟೆಪ್ ಫಾಲೋ ಮಾಡಬೇಕು ಅಂತ ಒಂದು ಟಿಪ್ ವಿಡಿಯೋ ಆ್ಯಡ್ ಮಾಡಿದ್ದೀನಿ. ಯೂಶ್ವಲಿ ಹೊಸ ಪಾತ್ರೆ ಸಾಮಾನುಗಳಲ್ಲಿ ಸ್ಟಿಕ್ಕರ್ ತೆಗೆಯೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಅದಕ್ಕೆ ನಾನೊಂದು ಟಿಪ್ ಹೇಳ್ತಾ ಇದ್ದೀನಿ. ಈ ಥರ ಸ್ಟವ್ನ ಹಚ್ಕೊಂಡು ಆ ಸ್ಟಿಕ್ಕರ್ ಪೋರ್ಷನ್ಗೆ ಮಾತ್ರ ಸ್ವಲ್ಪ ಬಿಸಿ ತಾಗಿಸ್ಬಿಟ್ಟು ಈ ಥರ ನೀಟಾಗಿ ರಿಮೂವ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಆವಾಗ ಈಸಿಯಾಗಿ ನಾವು ತೆಗಿಬೋದು ಸ್ಟಿಕ್ಕರ್ನ, ಯಾವುದೇ ಸ್ಕ್ರ್ಯಾಚಸ್ ಆಗೋಲ್ಲ ಕುಕ್ಕರ್ ಮೇಲೆ. ಸೊ ನೋಡ್ತಿದ್ದೀರಲ್ವ, ನಾನು ಈ ಚಾಕುಲಿ ಏನಕ್ಕೆ ಎತ್ತುತ್ತಾ ಇದ್ದೀನಿ ಫಸ್ಟ್ ಅಂದರೆ ತುಂಬ ಬಿಸಿ ಆಗಿರುತ್ತೆ ಕುಕ್ಕರು. ಸೊ ಟಚ್ ಮಾಡಿದ್ರೆ ಕೈ ಸುಡೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಕುಕ್ಕರ್ನ ನೀಟಾಗಿ ವಾಶ್ ಮಾಡಿಕೊಂಡು ಬಳಸಬೇಕು. ಕುಕ್ಕರು, ಲಿಡ್ಡು ಮತ್ತು ರಬ್ಬರು ಜೊತೆಗೆ ವಿಜಿಲು ಎಲ್ಲನೂ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಮತ್ತು ಸ್ಟಿಕ್ಕರ್ ತೆಗೆದಿದ್ದು ಇಮಿಡಿಯೇಟಾಗಿ ವಾಶ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಖಾಲಿ ಕುಕ್ಕರ್ನ ನಾನು ಬಿಸಿ ಮಾಡಿದ್ದೆ ಅಲ್ವಾ, ತುಂಬ ಬಿಸಿ ಆಗಿತ್ತು. ಬಟ್ ವಾಶ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಸುಟ್ಕೊಂಡ್ಬಿಟ್ಟೆ ನಾನು. ಸೊ ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಕುಕ್ಕರ್ನ ವಾಶ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನನ್ನ ಎಕ್ಸ್ಪೀರಿಯೆನ್ಸ್, ನಾನು ಸುಟ್ಕೊಂಡ್ಬಿಟ್ಟೆ ಜೋರಾಗೇ. ಸೊ ಹಾಗಾಗಿ ನೀವು ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ತಣ್ಣಗಾದ್ಮೇಲೆ ವಾಶ್ ಮಾಡ್ಕೊಳ್ಳಿ. ಮೇಕ್ ಶೋರ್ ಯಾವಾಗಲೇ ಆದರೂ ನಾವು ಹೊಸ ಯಾವುದೇ ಪಾತ್ರೆ ಸಾಮಾನು ತಂದರೂ ನೀಟಾಗಿ ಕ್ಲೀನ್ ಮಾಡಿ ಬಳಸಬೇಕಾಗುತ್ತೆ. ಹೂ ನೋಸ್ ಅವ್ರು ಹೇಗೆಲ್ಲ ಇಟ್ಟಿರ್ತಾರೆ ಅಥವಾ ಹೇಗೆ ಪ್ಯಾಕ್ ಮಾಡಿ ತೊಗೊಂಬಂದಿರ್ತಾರೆ ಅಂತ. ಸೊ ನಮ್ಮ ಮನೆಗೆ ಬಂದಾಗ ನಾವು ನೀಟಾಗಿ ವಾಶ್ ಮಾಡಿ ಬಳಸಬೇಕಾಗುತ್ತೆ. ಓವರಾಲ್ ಹೇಳ್ಬೇಕಂದ್ರೆ ಈ ಕುಕ್ಕರ್ ಸೆಟ್ ನಂಗೆ ಕಂಪ್ಲೀಟ್ಲಿ ಇಷ್ಟ ಆಯಿತು. ನನ್ನ ಅಪ್ಕಮಿಂಗ್ ಕುಕ್ಕಿಂಗ್ ವೀಡಿಯೋಸಲ್ಲಿ ನೀವು ಇದೇ ಕುಕ್ಕರ್ಸ್ನ ನೋಡ್ತೀರಾ ಇನ್ಮೇಲೆ. ಸೊ ನಿಮಗೂ ಏನಾದರೂ ಈ ಥರ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ಸ್ನ ನೋಡ್ತಾ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.